ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಪಲ್ಲವಿ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/5/1999, ಸಮಯ 1:35 ಮಧ್ಯಾಹ್ನ. ಅವರ ಪ್ರಶ್ನೆ, ಎಂಟೆಕ್ ಆಗಿದೆ, ಕೆಲಸ ಸಿಗ್ತಾ ಇಲ್ಲ, PhD ಮಾಡಬಹುದಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪಲ್ಲವಿ ಅವರ ಪ್ರಶ್ನೆ ಹೈಯರ್ ಸ್ಟಡೀಸಿಗೆ ಸಂಬಂಧಿಸಿದ ಹಾಗೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ, ಸ್ವಕ್ಷೇತ್ರ. ಆದರೆ ನಿಮ್ಮ ಜಾತಕದಲ್ಲಿ ರವಿ ಬುಧರ ಯುತಿ, ಶುಕ್ರ ಲಾಭದಲ್ಲಿರೋದು, ಇದೆಲ್ಲ ಒಳ್ಳೆಯ ಲಕ್ಷಣವೇ. ನೀವೇನು ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ರಾಹು ದಶೆಯಲ್ಲಿ ಶನೈಶ್ಚರನ ಕಾಲ ನಡೀತಾ ಇದೆ. ಸ್ವಲ್ಪ ನಿಮಗೆ ಶನೈಶ್ಚರನೇ ವೀಕ್ ಆಗಿರತಕ್ಕಂಥದ್ದು. ಹೀಗಾಗಿ ಅವನು ಡಿಸೆಂಬರ್ 25ರವರೆಗೂ ಇದ್ದಾನೆ. ಈ ಸಂದರ್ಭದಲ್ಲಿ ನೀವು ಹೈಯರ್ ಸ್ಟಡೀಸ್ ಮಾಡೋದು ಕಷ್ಟವಾಗುತ್ತೆ ಅನ್ನೋ ಸೂಚಿಸ್ತಾ ಇದೆ. ಶನೈಶ್ಚರನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಮಾಡಿಕೊಂಡು ನೋಡಿ. ವಿದ್ಯಾರ್ಥಿಗಳ ಬದುಕೇ ಕಷ್ಟಪಡದೇ ಇದ್ದರೆ ಅದನ್ನು ವಿದ್ಯಾರ್ಥಿ ಜೀವನ ಅಂತ ಅನ್ನೋದಿಲ್ಲ. ಹೀಗಾಗಿ ಪಾಪ ಓದಬೇಕು ಅಷ್ಟು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೀಗಾಗಿ ಪರಿಶ್ರಮ, ಹೀಗೆ ವೀಕಾಗಿರೋ ಗ್ರಹದ ಟೈಮ್ ಇದ್ದಾಗ ಆಲಸ್ಯ ಬರುತ್ತೆ, ಸಾಕಪ್ಪ ಓದಿದ್ದು ಅಂತ ಅನಿಸುತ್ತೆ, ಹೀಗೆಲ್ಲ ಆಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಂಡು ಪ್ರಯತ್ನ ಮುಂದುವರಿಸಿ. ನಿಮಗೆ 2025 ಡಿಸೆಂಬರ್ ನಂತರದಲ್ಲಿ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ. ಲಾಭಾಧಿಪತಿ, ದ್ವಿತೀಯಾಧಿಪತಿ, ಧನಾಧಿಪತಿ ಕಾಲ ಶುರುವಾಗುತ್ತೆ. ಅಲ್ಲಿಂದ ನಿಮ್ಮ ಬದುಕು ಬದಲಾಗುತ್ತೆ. ಅಲ್ಲಿವರೆಗೂ ಪರಿಶ್ರಮ ಇದೆ. ತಾವು ಹೈಯರ್ ಸ್ಟಡೀಸ್ ಮಾಡಬಹುದು, ಅದಕ್ಕೆ ಅವಕಾಶ ಖಂಡಿತ ಇದೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಿರಣ್ ಬೆನ್ಗೇರಿ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/2/2000, ಸಮಯ 5 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಕ್ರಿಕೆಟ್ ಫ್ಯೂಚರ್ ಇದೆಯಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿರಣ್ ಬೆಂಗೇರಿಯವರ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಮುಂದುವರಿಬಹುದಾ ಅಂತ. ಜಾತಕವನ್ನು ನೋಡೋಣ. ಈ ಸ್ಪೋರ್ಟ್ಸಿಗೆ ಕುಜನ ಬಲ ಚೆನ್ನಾಗಿರಬೇಕು. ಯಾಕೆಂದರೆ ಶರೀರಕ್ಕೆ ಒಂದು ವಿಶಿಷ್ಟ ಶಕ್ತಿ ಬೇಕಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಬುದ್ಧಿವಂತಿಕೆಯೂ ಬೇಕಾಗುತ್ತೆ, ಅದೃಷ್ಟವೂ ಬೇಕಾಗುತ್ತೆ. ಇದು ಒಂಥರ ವಿಶೇಷವಾದದ್ದು. ಅದರ ಸಾಧನೆಗೆ ಹಲವು ರೀತಿಯ ಅನುಕೂಲಗಳಾಗಬೇಕಾಗುತ್ತೆ. ಇಲ್ಲಿ ನಿಮ್ಮದು ಜಾತಕ ಪರಿಶೀಲಿಸಿದ್ರೆ ಇದು ನೋಡಿ, ಮಕರ ಲಗ್ನದಿಂದ ತೃತೀಯದಲ್ಲಿ ಕುಜ ಇದ್ದಾನೆ. ತುಂಬ ಒಳ್ಳೆಯದು. ಇದಕ್ಕೆ ಸಾಹಸ ಕಾರ್ಯಗಳನ್ನು ಮಾಡುವ ಶಕ್ತಿ ಖಂಡಿತ ಬರ್ತದೆ. ಹೀಗಾಗಿ ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನ ಮಾಡಿ. ಅದಕ್ಕಿಂತ ಬಹಳ ಮುಖ್ಯವಾದ ಅಂಶ ನಿಮ್ಮ ಜಾತಕದಲ್ಲಿ ಪರಿಗಣನೆ ಮಾಡ್ತಕ್ಕಂಥದ್ದು ಯಾವುದನ್ನು ಗುರುತಿಸಬಹುದು ಅಂದರೆ, ಲಗ್ನದ ಶುಕ್ರ, ಆತ ನಿಮ್ಮ ಜಾತಕದಲ್ಲಿ ಕರ್ಮಾಧಿಪತಿ ಮತ್ತು ಪಂಚಮಾಧಿಪತಿ. ಈ ಲಗ್ನಕ್ಕೆ ಶುಕ್ರ ತುಂಬ ಉಪಕಾರಿ. ಹೀಗಾಗಿ ನೀವು, ಇದು ಒಂದು ಕಲೆಯೇ, ಆಟವೂ ಕೂಡ ಒಂದು ಕಲೆಯೇ. ಇದರಲ್ಲಿ ಮುಂದುವರಿಲಿಕ್ಕೆ ಶುಕ್ರನ ಅನುಗ್ರಹ ಉಂಟಾಗುತ್ತೆ, ಸಂಶಯ ಇಲ್ಲ. ನೀವು ಪ್ರಯತ್ನ ಮಾಡಿ. ನೀವು ಆಟ ಆಡೋದಕ್ಕಿಂತ ಕೋಚ್ ಅಂತೀವಲ್ಲ, ವಿಧಾನಗಳನ್ನು ತಿಳಿಸ್ತಕ್ಕಂಥ ನಿರ್ದೇಶಕ ಸ್ಥಾನ ಯಾವುದಿದೆ ಅದಕ್ಕೆ ತುಂಬ ಚೆನ್ನಾಗಿದೆ ಅನ್ನೋದು ಸೂಚಿಸ್ತಾ ಇದೆ. ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಿಶನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/1/2008, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕಿಶನ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಶನೈಶ್ಚರ ಕೇತು ಇದ್ದಾನೆ. ಗಣಪತಿ ಆಂಜನೇಯರ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ಗಣಪತಿಯ ಆರಾಧನೆ, ಪ್ರತಿ ಶನಿವಾರ ಆಂಜನೇಯನ ದರ್ಶನ, ಇದು ತುಂಬ ಸಹಾಯವಾಗುತ್ತೆ. ಅದನ್ನು ಮಾಡಿ. ಇನ್ನು ಪ್ರಸ್ತುತ ಕಾಲ ನೋಡಿದ್ರೆ ನಿಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತುವಿನ ಭಕ್ತಿ. ನೋಡಿ, 2024 ನವೆಂಬರ್ ನಂತರದಲ್ಲಿ ನಿಮಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು. ನಾನು ಹೇಳಿದ ಹಾಗೆ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಆ ಗಣಪತಿ ದರ್ಶನ ಹಾಗೂ ಆಂಜನೇಯ ದರ್ಶನ, ಅಥವಾ ಅಲ್ಲಿ ಯಾವುದಾದ್ರು ಸೇವೆ ಮಾಡಿಸೋರು ಆಗುತ್ತೆ. ಪ್ರತಿ ವಾರ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಿರಣ್ ದೇವಡಿಗ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/12/1995, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿರಣ್ ದೇವಡಿಗ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತೊಂದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅಲ್ವಾ. ಜಾತಕವನ್ನು ನೋಡೋಣ.
ನೋಡಿ ತಮ್ಮದು ಮಕರ ಲಗ್ನ, ಲಗ್ನದ ಅಧಿಪತಿ ಶನೈಶ್ಚರ ದ್ವಿತೀಯದಲ್ಲಿದ್ದಾನೆ, ಕುಂಭದಲ್ಲಿ, ಒಳ್ಳೆಯದಿದು. ಇನ್ನು ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಕೇತುವಿನ ಭುಕ್ತಿ ನಡೀತಾ ಇದೆ. ಕೇತು ಸ್ವಲ್ಪ ಮಟ್ಟಿಗೆ ತೃತೀಯ ಸ್ಥಾನದ ಕೇತು ತೊಂದರೆ ಇಲ್ಲ, ಅದು ನಿಮಗೆ ಸ್ವಲ್ಪ ಗಂಟಲ ಬಾಧೆ ಮಾಡಬಹುದು, ಸ್ವಲ್ಪ ಗಮನ ಹರಿಸಿ ಅಷ್ಟೇ. ಆಮೇಲೆ ನಿಮಗೆ ಶುಕ್ರನ ಪ್ರಾರಂಭವಾಗುತ್ತೆ, ಆ ಸಂದರ್ಭದಲ್ಲಿ ಆತ ಷಷ್ಠಾಧಿಪತಿ, ಹೀಗಾಗಿ ಸ್ವಲ್ಪ ಬಾಧೆ. ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ, ಆಗಸ್ಟ್ ನಂತರ. ಹೀಗಾಗಿ ಆಗಿನಿಂದ ದುರ್ಗಾ ಕವಚ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಪ್ರತಿ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಈಗಲೂ ಕೇಳಿಸ್ಕೊಳ್ಳೋಕೆ ಪ್ರಾರಂಭ ಮಾಡಬಹುದು, ಅದು ನಿಮಗೆ ಒಳ್ಳೆಯ ಫಲ ಕೊಡುತ್ತೆ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ತಮಗೆ ಒಂದು ಕುಜ ಶಾಂತಿ ಬೇಕು, ಚಂದ್ರ ಶಾಂತಿಯೂ ಬೇಕು, ಚಂದ್ರನೂ ಷಷ್ಠದಲ್ಲಿದ್ದಾನೆ. ಹೀಗಾಗಿ ಕುಜ ಚಂದ್ರರ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನವನ್ನು ಮುಂದುವರಿಸಿದ್ರೆ ಬಹಳ ಒಳ್ಳೆಯದು. ನಿಮಗೆ ಮುಂದೆ ಆಗಸ್ಟ್ ನಂತರದಲ್ಲಿ ವಿವಾಹಕ್ಕೆ ಅವಕಾಶ ಇದೆ. ಶುಕ್ರನ ಕಾಲ ಬಂದ ಕೂಡಲೇ ಖಂಡಿತ ವಿವಾಹ ಸಿದ್ಧಿಯಾಗುತ್ತೆ. ಗ್ರಹಶಾಂತಿ ಮಾಡಿಸೋದು ತಪ್ಪಿಸಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.